ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು. ಬೀದರ್ ನಗರದ ಸಿದ್ದರಾಮ ಮಠದಲ್ಲಿ ಸಂಭ್ರಮದ ಗುರು ಪೂರ್ಣಿಮಾ. ಸರ್ಕಾರದ 2 ವರ್ಷ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನಕ್ಕೆ ಚಾಲನೆ. 5 ಗ್ಯಾರಂಟಿ ಯೋಜನೆಗಳಿಂದ ಜನ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಅಮೃತರಾವ್ ಚಿಂಕೋಡಿ. ಗಣೇಶೋತ್ಸವವನ್ನು ಪರಿಸರ ಸ್ನೇಹಿ ಹಾಗೂ ಸೌಹಾರ್ದತೆಯಿಂದ ಆಚರಿಸೋಣ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಹಾಗೂ ನಗರದ ರೈಲ್ವೆ ನಿಲ್ದಾಣ ಸುತ್ತಲೂ ಮಾದಕ ವಸ್ತುಗಳ ಅಧಿಕ ಮಾರಾಟಕ್ಕೆ ಕ್ರಮಕ್ಕೆ ಒತ್ತಾಯ. ಶಾಸಕ ಬೆದ್ದಾಳಿ. ಬೀದರ್ ನಗರದ ಸಿದ್ದರಾಮ ಮಠದಲ್ಲಿ ಸಂಭ್ರಮದಿಂದ ಗುರುಪೂರ್ಣಿಮಾ ಆಚರಿಸಿದರು. ಜಿಲ್ಲೆ ಸೇರಿದಂತೆ ರಾಜ್ಯ ವಿವಿಧ ಜಿಲ್ಲೆಯಿಂದ ಹರಿದು ಬಂದ ಭಕ್ತರಿಂದ ಸಿದ್ದರಾಮರ ಪಲ್ಲಕ್ಕಿ ಉತ್ಸವ ಸಂಭ್ರಮದಿಂದ ಜರುಗಿತು. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಿದೆ ಎಂದು 5 ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡಿ ಹೇಳಿದರು. ಅವರು ಗುರುವಾರ ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಜುಲೈ 10 ರಿಂದ 12ರವರೆಗೆ 3 ದಿನಗಳ ಕಾಲ ಏರ್ಪಡಿಸಿದ್ದು, ರಾಜ್ಯ ಸರ್ಕಾರ 2 ವರ್ಷಗಳ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೊಂದಿಗೆ ಜಂಟಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದ್ದು, ರಾಜ್ಯ ಸರ್ಕಾರದ ಮಹತ್ವದ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ ಸೇರಿದಂತೆ ಸರ್ಕಾರದ ಎಲ್ಲ ಯೋಜನೆಗಳು ಜಿಲ್ಲೆಯಲ್ಲಿ ಪರಿಣಾಮಕಾರವಾಗಿ ಅನುಷ್ಠಾನ ಮಾಡಲಾಗುತ್ತಿದ್ದು, 5 ಗ್ಯಾರಂಟಿ ಯೋಜನೆಗಳಿಂದ ವಿಶೇಷವಾಗಿ ಕಡುಬಡವರು, ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ. ಉಚಿತ ಬಸ್ ಪ್ರಯಾಣದಿಂದ ಮಹಿಳೆಯರು ಧಾರ್ಮಿಕ ಸ್ಥಳಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮಹಿಳೆಯರಿಗೆ ಕುಟುಂಬ ನಿರ್ವಹಣೆ ತುಂಬಾ ಅನುಕೂಲವಾಗಿದೆ ಎಂದರು.
ತಗಡ್ರ ನೋಡ್ರ ಸಿಂಪಲ್ ಐತೆ ನೋಡು. सीएम कैसे पक्का बीजेपी मन ಸೇರಿದ್ರೆ ನಾನಕದಾಗ ನಾವು ಓಪನ್ ಅಂತ ಪಕ್ಕಾ ಬಿಜೆಪಿ ಜಿಲ್ಲೆಯಲ್ಲಿ ಮುಂಬರುವ ಗಣೇಶ ಉತ್ಸವವನ್ನು ಪರಿಸರ ಸ್ನೇಹಿ ಮತ್ತು ಸೌಹಾರ್ದತೆಯಿಂದ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣೇಶ ಉತ್ಸವ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪಿಒಪಿ ಹಾಗೂ ರಾಸಾಯನಿಕ ಗುಣಗಳುಳ್ಳ ವಸ್ತುಗಳನ್ನು ಬಳಸಿ ತಯಾರಿಸಲಾದ ಗಣೇಶ ವಿಗ್ರಹ ಉತ್ಪಾದನೆ, ಸಂಗ್ರಹ, ಮಾರಾಟ ನಿಷೇಧಿಸಿ ಮಣ್ಣಿನಿಂದ ಮಾಡಿದ ವಿಗ್ರಹಗಳನ್ನು ಬಳಕೆ ಮಾಡಬೇಕು. ನೀರಿನ ಮೂಲಕವಾದ ನದಿ, ತೊರೆ, ಹಳ್ಳ, ಕೆರೆ, ಬಾವಿಗಳ ನೀರು ಮಾಲಿನ್ಯವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಗಣೇಶ ವಿಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ದಿನದಂದು ನಡೆಯುವ ಮೆರವಣಿಗೆಯಲ್ಲಿ ಕಡಿಮೆ ಶಬ್ದವಿರುವ ಡಿಜೆ ಮಾತ್ರ ಬಳಸಬೇಕು ಮತ್ತು ಸಮಯ ಪಾಲನೆ ಮಾಡಬೇಕು ಎಂದರು. ಒಂದು ವೇಳೆ ಹೆಚ್ಚಿನ ಶಬ್ದ ಹೊಂದಿರುವ ಡಿಜೆ ಕಂಡು ಬಂದರೆ ಅದನ್ನು ತಕ್ಷಣ ಜಪ್ತಿ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೌಹಾರ್ದತೆ ಗಣೇಶೋತ್ಸವ ಆಚರಿಸಬೇಕು ಎಂದರು. ಗಣೇಶ ಮಂಡಳಿ ಕಾರ್ಯದರ್ಶಿಯಾದ ಬಾಬುವಾಲಿ ಮಾತನಾಡಿ, ಮಣ್ಣಿನ ಗಣೇಶ ವಿಗ್ರಹಗಳು ಸಾರ್ವಜನಿಕರು ಬಳಸುವಂತೆ ಜನರಲ್ಲಿ ಮತ್ತು ಶಾಲಾ ಕಾಲೇಜುಗಳು ಜಾಗೃತಿ ಮೂಡಿಸಬೇಕು ಎಂದರು. ಈ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಈಶ್ವರ ಒಗಡ್ಡಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಪರಿಸರಾಧಿಕಾರಿ ಮೃತ್ಯುಂಜಯ್, ಮುಖಂಡರಾದ ಶಶಿವಸಳ್ಳಿ, ರಮೇಶ್ ಚಿಟ್ಟ, ಗಣೇಶ್ ಭೋಸಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರೋಗ್ಯ ಅಧಿಕಾರಿಗಳು ಹೆಚ್ಚೆಚ್ಚು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಬೇಕು. ಮನೆ ಕೆಳಗೆ ಇತ್ತೀಚೆಗೆ ಬಾಣತಿ ಸೂಕ್ತ ಸಮಯದ ಆಂಬ್ಯುಲೆನ್ಸ್ ಲಭ್ಯವಾಗದ ಹಿನ್ನೆಲೆಯಲ್ಲಿ ಸಾವು ಸಂಭವಿಸುತ್ತೆ ಎಂದು ದಕ್ಷಿಣ ಕ್ಷೇತ್ರ ಶಾಸಕ ಡಾಕ್ಟರ್ ಶೈಲೇಂದ್ರ ಬಲ್ದಾರ್ ತಿಳಿಸಿದರು. ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ಸಾಗರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಶಿಬಿರದಲ್ಲಿ ಮಾತನಾಡಿ ಆಂಬ್ಯುಲೆನ್ಸ್ ಚಾಲಕರ ಕೊರತೆ ತಕ್ಷಣ ನಿರ್ವಹಿಸಲು ಸೂಚಿಸಿದರು. ಬೀದರ್ ರೈಲ್ವೆ ಸ್ಟೇಷನ್ ಸುತ್ತಲೂ ದಿನನಿತ್ಯ ಡ್ರಗ್ಸ್ ಮಾರಾಟ ಹೆಚ್ಚುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರಿ ಅಪಘಾತ ಪ್ರಕರಣ ಹೆಚ್ಚುತ್ತಿದ್ದು ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಠಾಣೆ ಹಾಗೂ ಆರ್ಟಿವಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಂಸದ ಸಾಗರ್ ಖಂಡ್ರೆ ಅವರು ಸೂಚಿಸಿದರು. ಜನದಟ್ಟಣೆ ಸ್ಥಳಗಳಲ್ಲಿ ವೇಗ ಮಿತಿ, ರಸ್ತೆ ತಡೆಗಳು, ರಾತ್ರಿ ಪ್ರತಿಫಲನಗಳು, ಬೋರ್ಡುಗಳು ಸೇರಿದಂತೆ ಬೀದಿ ದೀಪ ಹೊರಡಿಸುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ 32 ಅಪಘಾತ ಸ್ಥಳಗಳು ಗುರುತಿಸಲಾಗಿದ್ದು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ರೈಲ್ವೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ವಸತಿ ಸೇರಿದಂತೆ ವಿವಿಧ ಇಲಾಖೆಗಳ ಕೇಂದ್ರ ಪುರಸ್ಕೃತ ಯೋಜನೆ ಪ್ರಗತಿ ಪರಿಶೀಲನೆಯನ್ನು ಸಭೆಯಲ್ಲಿ ಕೈಗೊಂಡರು. ಈ ಮೊನ್ನೆ ಬೆಂಬಲಖಂಡದಲ್ಲಿ ನೋಡಿ ಆಂಬ್ಯುಲೆನ್ಸ್ ಡ್ರೈವರ್ ಇದ್ದಕ್ಕೋಸ್ಕರ ಒಬ್ಬರು ತಾಯಿ ತೀರ್ಕೊಂಡ್ರು ಕೆರೆಗೆ, ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ಆಂಬ್ಯುಲೆನ್ಸ್ ಅನ್ನ ಯಾರಿಗೂ ಕೇಳಿಲ್ಲ. DH ಅವರು ಮನೆ ಕೇಳಿ ಟ್ರಾನ್ಸ್ಫರ್ ಲೆಟರ್ ಮಾಡಿದ್ರು. ಅಲ್ಲೊಂದು ಆಂಬ್ಯುಲೆನ್ಸ್ 2 ತಾಸು ಬರ್ಲಾದಕ್ಕೋಸ್ಕರ ಒಂದು ತಾಯಿ ತೀರ್ಕೊಂಡು ಅಲ್ಲಿಂದ ಕೂಡ ಅವ್ರಿಗೆ ಹೇಳಿದ್ ನಾನು, ಅಲ್ಲಿಂದ ಫೋನ್ ಮಾಡೀನಿ. ಒಂದು ಡ್ರೈವರ್ಸ್ ತೊಗೊಂಬಂದ್ರೆ ಸರ್ಕಾರಿ ಡ್ರೈವರ್ಸ್ ಇಲ್ಲ. ನಾನು ಇಲಾಖೆಯಲ್ಲಿ 11 ಪ್ರಾಥಮಿಕ ಆರೋಗ್ಯದ ಇರ್ತಾವ ಸರ್. KKRDಯಿಂದ ಆಂಬ್ಯುಲೆನ್ಸ್ ಬಂದಿದೆ ಸರ್. ಬಟ್ ಅದಕ್ಕೆ ಆ ಪ್ರಾಥಮಿಕ ಆರೋಗ್ಯದ ಡ್ರೈವರ್ ಸ್ಯಾಂಕ್ಷನ್ ಇಲ್ಲ ಸರ್. ಡ್ರೈವರ್ ನೀವು ಬರ್ದಿದ್ದೀರಿ, ಸ್ಯಾಂಕ್ಷನ್ಸ್ ಅಲ್ಲಿ ಬಂದಿದ್ದೀರಿ ಸರ್. ನಾವು ಸ್ಟೇಟಿಗೆ ಬರ್ದಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ ನಾವು KKRDಗೂ ಹೋಗಿ ಬಂದಿದೆ ಸರ್. ಅವ್ರ ಸ್ಟೇಟಿಂದ ಸ್ಯಾಂಕ್ಷನ್ ಆಗದ ನಾವು ಮಾನವ ಸಂಪನ್ಮೂಲ ಇಲ್ಲ ಮೇಡಮ್. ಅದು ರಿಯಾಗ್ನೈಸ್ ಮಾಡಿದೀವಿ ಮೇಡಮ್. ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ 55 ಡ್ರೈವರ್ಸ್ ಇದೆ. So that is fine. Yes, for this maternal death, could we not do anything? ಪಕ್ಕದಲ್ಲಿ ಯಾರು ಡ್ರೈವರ್ ಇದ್ದಿಲ್ಲ ಆಂಬ್ಯುಲೆನ್ಸ್. CSC ಮನ್ನ ಕೇಳಿದೆ ಮೇಡಮ್. ಮಂಗಳ ಕೇಳಿದ್ರು ಕಾಲ್ ಮಾಡಿಲ್ಲ ಮೇಡಮ್. ಡೈರೆಕ್ಟ್ ಆಗಿ ನೀವು ನೋಡಿ ಸ್ಟೇಟ್ ನೀವು ಟೆಂಪರರಿ ನೀವು ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ರಿ. ನೀವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದ್ರಿ, ನಾವು ಮಾಡಿ ನಾರ್ಮಲ್ ಆಂಬ್ಯುಲೆನ್ಸ್ ಡ್ರೈವರ್ ಒಂದು ಸ್ಯಾಲರಿ ಇರುತ್ತೆ 12,000 to 15,000 rupees. ಅದು ನಂಗೆ ಗೊತ್ತಿಲ್ಲ ನೀವು ಎಲ್ಲಿಂದ ನೀವು ಅಡ್ಜಸ್ಟ್ ಮಾಡ್ತೀರಿ ಅನ್ನೋದು. ಆದ್ರೆ ಈ ರೀತಿ ನಾವು ಡೆತ್ ಆಗೋ ಸಂಘ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಮತ್ ಮುಂದಾಗ್ಬಾರ್ದು. ಮುಂದಿನ ಸಲ ಈಗ ನಾಳೆ ನಾಡಿದ ಏನಾದ್ರು ಆಯ್ತು ಅಂತಂದ್ರೆ ನಮ್ಗೆ ಡ್ರೈವರ್ ಸ್ಯಾಂಕ್ಷನ್ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಅಂತ ನೀವು ಹೇಳ್ಬಾರ್ದು. ನೀವು ಇಮಿಡಿಯೇಟ್ಲಿ ನೀವು ಟುಡೇನೆ ಇವತ್ತಿನ ದಿವಸ ನೀವು ಯಾರಿಗಾದ್ರೂ ನೀವು ಎಲ್ಲಿಂದಾದ್ರೂ ನೀವು ಅಡ್ಜಸ್ಟ್ ಮಾಡ್ರಿ. ಸಾಕಷ್ಟು ಜನ ಬೇರೆ ಬೇರೆ ಡಿ ಗ್ರೂಪ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದಾರೆ. ಯಾರಿಗೆ ಕರೆಕ್ಟ್ ಆಗಿ ಡ್ರೈವಿಂಗ್ ಬರುತ್ತೆ ನೀವು ಟ್ರೈನಿಂಗ್ ಮಾಡಿ ಟೆಂಪರರಿ ಬೇಸ್ ಮೇಲೆ ನೀವು ಇಮಿಡಿಯೇಟ್ಲಿ ಯಾರಿಗಾದ್ರೂ ನೀವು ತಗೊಂಡು ರಿಪೋರ್ಟ್ ಕೊಡ್ರಿ. ಆಂಬ್ಯುಲೆನ್ಸ್ ಎಷ್ಟು ಇದಾವೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ? ಆಂಬ್ಯುಲೆನ್ಸ್ ಅಲ್ಲಿ ಟೋಟಲ್ 69 ಇದೆ ಸರ್. 48 ಆನ್ ರೋಡ್ ಇದೆ ಸರ್. 21 ಆಫ್ ರೋಡ್ ಇದೆ ಸರ್. ಅಂದ್ರೆ 15 ವರ್ಷ ಮೀಟ್ ದಾಟಿದೆ ಸರ್. ಸೊ 48 ಆಂಬ್ಯುಲೆನ್ಸ್ ಇದೆ ಸರ್. 48 ಆಂಬ್ಯುಲೆನ್ಸ್ ಅಲ್ಲಿ ಡ್ರೈವರ್ಸ್ ಎಷ್ಟಿದ್ದಾರೆ ಸರ್? ಡ್ರೈವರ್ ಸ್ಯಾಂಕ್ಷನ್ 55 ಇದೆ ಸರ್. ವರ್ಕಿಂಗ್ ನಮ್ಮಲ್ಲಿ 45 ಇದೆ ಸರ್.
48 ಆಂಬ್ಯುಲೆನ್ಸ್ ಇದೆ ಸರ್, 45 ಡ್ರೈವರ್ಸ್ ಇದ್ದಾರೆ ಸರ್. ಮೂರು ಅಂದ್ರೆ ತ್ರೀ ಆಂಬ್ಯುಲೆನ್ಸ್ ವಿತೌಟ್ ಡ್ರೈವರ್ಸ್. ಹೌದು ಸರ್, 11 ಡ್ರೈವರ್ ಇದೆ ಸರ್. 11 ಆಂಬ್ಯುಲೆನ್ಸ್ ಸೋಸಲಿ 21 ತಗೊಂಡಿದ್ದೀವಿ ಸರ್. Balance 10 also you can take. ಎಸ್ ಮೇಡಮ್, ಅದಕ್ಕೆ KKRD ನಾವು ತಗೊಂಡಿದ್ದೀವಿ. ಬಟ್ ಆಸ್ ಪರ್ 25% ಡಾಟಾ ಇದೆ ಈಗ ವರ್ಕಿಂಗ್ ಕಂಡೀಷನ್ ಔಟ್ ಆಫ್ ದೋಸ್ 48 ಎಷ್ಟು ಜನ ಡ್ರೈವರ್ಸ್ ಇದ್ದಾರೆ ಸರ್? 45 ಸರ್ ಆನ್ ವರ್ಕಿಂಗ್ ಇದ್ದಾರೆ ಸರ್. 48 ಆಂಬ್ಯುಲೆನ್ಸ್ ಇದಾವೆ ಸರ್. ತಾಲೂಕು ಹಾಸ್ಪಿಟಲ್ CS ಅಲ್ಲಿ ನಾವು 24/7 3 ಡ್ರೈವರ್ ಇಟ್ಕೋಬೇಕಾಗುತ್ತೆ ಸರ್. ಸೊ ಅದಕ್ಕೆ ಎಲ್ಲರೂ ತಂದು ಇಲ್ಲಿ ಹಾಕ್ತಿರಿ, ಪಾಪ ಅಲ್ಲಿನವ್ರು ಸಾಯಿಲ್ಲ. ನೀವು ಹೊಸ ಡಿ ಗ್ರೂಪ್ ತಗೋರಿ, ಉಸ್ತುವಾರಿ ಸಚಿವರು ಇಲ್ಲಿನವ್ರ MP ಅವರ ಜಿಲ್ಲಾಧಿಕಾರಿ ಮಾಡಕ್ ಹೋಗ್ಬೇಡ್ರಿ. ನೀವು ಹೊಸಬ್ರಿ ಗ್ರೂಪ್ ನಿಮ್ಮಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಅದಲ್ಲ, ಯಾರಿಗೆ ಡ್ರೈವಿಂಗ್ ಬರ್ತೋ ಅದನ್ನೇ ನೀವು ನೋಡಿ ಪರಿಶೀಲಿಸಿ ಅಂತವ್ರಿಗೆ ತಗೋರಿ. ಅಥವಾ ನಿಮ್ಗೆ ಅನ್ಸ್ಲತ್ತಿ ಅವ್ರಿಗೆ ಬರಲ್ಲ ಅಂತ ಎಕ್ಸಿಸ್ಟಿಂಗ್ ಯಾರು ಕೆಲಸ ಮಾಡ್ತಾ ಇಲ್ಲ, ಈಗ ಏನಾಗುತ್ತೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಗ್ರೂಪ್ ಯಾರಿಗಾದ್ರೂ ಪೋಸ್ಟ್ ಸಿಗುತ್ತೆ, ಅವ್ರು ಮತ್ತೆ ಬೇರೆಯವ್ರಿಗೆ ಕೊಡ್ತಾರ, ಅವ್ರು ಕೆಲಸ ಮಾಡಲ್ಲ. ಎಷ್ಟು ಜನ ಇದ್ದಾರೆ ಅವ್ರ ಸ್ವಂತ ಕೆಲಸ ಮಾಡದೇನೆ ಬೇರೆಯವ್ರಿಗೆ ಹಚ್ಕೊತಾರ? ಇಲ್ಲ ಸರ್, ತಾವು ಹೇಳಿದಾಗ ಈಗ ಆಧಾರ್ ಬೇಸ್ ಬಯೋಮೆಟ್ರಿಕ್ ನಮ್ಮಲ್ಲಿ ಅಟೆಂಡೆನ್ಸ್ ಇದೆ ಸರ್. ಕೊಟ್ಟಿನಿ ಮನೆ ಕೇಳಿ 48 ಲಾಸ್ಟ್ ಇಯರ್ ಕೊಟ್ಟಿದ್ದೀನಿ ಅದೇ ಹೇಳ್ತಿದ್ರೆ ಅದನ್ನ ಮೇಡಮ್. ಎಲ್ಲ ಕಡೆ ಡಿ ಗ್ರೂಪ್ ತಗೋತೀರಿ, ಆಂಬುಲೆನ್ಸ್ ಡ್ರೈವರ್ ತಗೋರಲ್ಲ, ಡಿ ಗ್ರೂಪ್ ಎಲ್ಲ ಕಡೆ ತಗೋತಾ ಇದ್ರಿ. ಅದೇ ಹೇಳಿನಲ್ಲ, ಈಗ ನಾನು ಅದೇ ಹೇಳಿದ್ದೀನಿ ಅವ್ರಿಗೆ. ಲಿಟ್ರಲಿ ಹೇಳ್ತೀನಿ, 2 ಅವರ್ ಬಂದಿಲ್ಲ, ಡೆತ್ ಆಯ್ತಾ. ದೊಡ್ಡ ಸ್ಟ್ರೈಕ್ ಮಾಡತ್ತೀನಿ, ನಾನು ಹೋಗಿ ಕೂತೆ, ಅವ್ರಿನ್ನೂ ಫೋನ್ ಮಾಡೀನಿ. THO ಕರೆದ್ರೆ THO ಗಾಡಿ ಇಲ್ಲಪ್ಪ. THO ನನಗೆ ಗಾಡಿನೇ ಇಲ್ಲ ಸರ್, ಸ್ವಂತ ಗಾಡಿ ನಡ್ಸ್ಕೊತಾ ಹೊಂಟೀನಿ ಅಂತ ಮನೆ ಹೇಳ್ತಾರೆ THO. ಇದು ಬಹಳ ಅಶೇಮ ಇದೆ. ಅದಕ್ಕೆ ನಾನು ಹೇಳ್ತಾ ಇದೆ, ಡಿ ಗ್ರೂಪ್ ಅಲ್ಲಿ ನೀವು ಇಮಿಡಿಯೇಟ್ಲಿ ಅಡ್ಜಸ್ಟ್ ಮಾಡಿ ಇಮಿಡಿಯೇಟ್ಲಿ ನೀವು ತಗೊಂಡು ಇವತ್ತಿನ ಡೇಟಿಗೆ ನೀವು ಕೊಡ್ರಿ. ಇಲ್ಲಿ ತನಕ ನೀವು ಮಾಡಬೇಕಾಗಿತ್ತು ದೃಶ್ಯ ಸಮಿತಿ ಮೀಟಿಂಗ್ಸ್ ಅಲ್ಲಿ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಅಪಘಾತ ಆಗುತ್ತೆ ನೀವು ಇಮಿಡಿಯೇಟ್ಲಿ ನೀವು ಕರೆಕ್ಟಿವ್ ಆಕ್ಷನ್ ತಗೋಬೇಕಾಗಿತ್ತು. ಈಗ ನೀವು ಇಮಿಡಿಯೇಟ್ಲಿ ನೀವು ತಗೋರಿ. ಯಾವ ಡಿ ಗ್ರೂಪ್ ಅಲ್ಲೇ ನೀವು ಡ್ರೈವರ್ಸ್ ತಗೊಂಡ್ಬಿಟ್ಟು ನೀವು ಎಲ್ಲಾ ಕಡೆ ನೀವು ಫಿಲ್ ಅಪ್ ಮಾಡ್ರಿ. ನೀವು DHO ಸರ್, ನಾವು 1.5 ವರ್ಷ ನೋಡಿದ್ರೆ ಎಸ್ ಸರ್, ಯಾಕೆ ಫೋನ್ ಮಾಡೋದು ಎಷ್ಟು ತಪ್ಪಲ್ಲಿ ಬೇಡ್ರಿ ಅಷ್ಟೇ ಅಂತಾರೆ. ಪಾಪ ಅವ್ರು ಯಾಕೆ ಮಾಡ್ತಾ ಇಲ್ಲ ದೇವರಿಗೆ ಗೊತ್ತು. 2-3-4 ತಿಂಗಳಾಯ್ತು ಅನಾಹುತ ಆಗೋದು, ಇನ್ನೂ ತನೂ ಕರೆಕ್ಟ್ ಇದಾಗಲ್ಲ ಅಂದ್ರೆ 24 ಡ್ರೈವರ್ ಇರಬೇಕು ರೂರಲ್ ಏರಿಯಾದ. ಮನೆ ಕೇಳಿದಲ್ಲಿ ಗೈನಕಾಲಜಿಸ್ಟ್ ಇಲ್ಲ ಅಂತ 1 ವರ್ಷ ಆಯ್ತು ಒದ್ದಾಡತ್ತೀನಿ. ಇಲ್ಲಿ ಇದ್ದಿದ್ರು ನೆಟ್ರ್ ಹಾಕಿದ್ರು, ಆ ಮೇಡಮ್ ಇದಕ್ಕೆ ಪಾಪ ಮೆಟರ್ನಿಟಿಲಿ ಹೋದ್ರು. ಈ ಗೈನಾಗ ಯಾರು ಅಲ್ಲಿ ಮಾಡೋರು ಮನೆ ಕೇಳಿ 50-45 ಸಾವಿರ ಜನಸಂಖ್ಯೆ ಅದ, ಹೈವೇ ಅದ. ಇಲ್ಲಿ ಡೆಲಿವರಿ ಯಾಕೆ ಅಲ್ಲಿಗೇನೆ ಆಗ್ತಾ ಇಲ್ಲ. ಅದು ಎಷ್ಟೆಲ್ಲ ಹೇಳಿದ್ರು, ಅಲ್ಲಿನ ಹಾಕಿನಿ ಸರ್, ಇಲ್ಲಿನ ಹಾಕಿನಿ, ಇಲ್ಲಿನ ಹಾಕಿನಿ, ಅಲ್ಲಿನ ಹಾಕಿನಿ. ಎಸ್ ಸರ್, ಇದು ಭಾಳ ಅದು ಹೇಳಿ ಸಾಕಿದೆ ಸರ್. ನನಗೆ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಇದು 3 ತಿಂಗಳು ಆಗಿದ್ರೆ ಬೆಟರ್. ಜಾನಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಅದು ನಾನು 2 ಸಲ ತಮ್ಮ ಮುಖಾಂತರ ಇಲ್ಲಿ ಇಲ್ಲಿಂದಲೇ ನಾವು ನಿಂತ್ರೆ ವಾಕ್ ಇನ್ ಆಗೋದು. ಇಂಟರ್ವ್ಯೂ ಮಾಡಕ್ಕೆ ರೆಡಿ ಇದ್ದೀವಿ ಸರ್. ವಿ ಹ್ಯಾವ್ ಲೆಫ್ಟ್ ಇಟ್ ಓಪನ್. ಯಾರು ಆಸಕ್ತಿ ತೋರಿಸ್ತಾ ಇಲ್ಲ ಗೈನಕ್ಕೆ. ಇಲ್ಲ ಬರ್ತಾ ಇಲ್ಲ ಸರ್. They are super specialists and they are looking elsewhere. ಇಲ್ಲಿ ದಿನವ್ರು ಬೇರೆ ದಿನವ್ರಿಗೆ ಆ ಕಡೆ ಡೆಪ್ಯುಟೇಷನ್ ಕೊಟ್ರು, ಇಲ್ಲಿ ನೆಸರಿ ಇತ್ತು. ಆ ಈಗ ಹೇಳಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ಟೆಂಪರರಿ ಗವರ್ಮೆಂಟ್ ನಾವು ಪಾಲಿಸಿ ಏನ್ ಚೇಂಜ್ ಮಾಡ್ಬೋದು ಅದು ಹೇಳ್ರಿ. ಯಾವ ಏನ್ ಕಾರಣಕ್ಕಾಗಿ ಬರ್ತಾ ಇಲ್ಲ. ಈಗ ನಾವು ಸುಮ್ನೆ ಟೆಂಪರರಿ ನಾವು ಹೊಸಬ್ರಿ ತಗೊಂಡೇವ್ ಟ್ರಾನ್ಸ್ಫರ್ ಮಾಡ್ತೇವೆ ಅಲ್ಲಿಗೆ ಮಾಡೋದ್ ಬೇಡ. ಈ ಸರ್ಕಾರ ಮಟ್ಟದಲ್ಲಿ ನಾವು ಏನ್ ಪಾಲಿಸಿ ಮಾಡಿದ್ರೆ ನಮ್ಗೆ ಅದು ನಾಳೆ ದಿವಸ ಸಮಸ್ಯೆ ಆಗಲ್ಲ ಅಂತ ಅದು ರಿಪೋರ್ಟ್ ಕೊಡ್ರಿ. ಈ ಗೈನಕಾಲಜಿ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲಾ ಕಡೆ ಸಮಸ್ಯೆಗಳದಾವ. ಈಗ ಹಲ್ಬರ್ಗಾ ಹಾಸ್ಪಿಟಲ್ ಅಲ್ಲೂ ಕೂಡ ಅದೇ ಅಂತಾರ, ಇವ್ರ ಮನ್ನಕೇರಿ ಎಲ್ಲಾ ಕಡೆ ಇದೇ ರೀತಿ ಅಲ್ಲದ. ಅದಕ್ಕೆ ನೀವು ಒಂದ್ ಸರ್ಕಾರ ಮಟ್ಟದಲ್ಲಿ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅನ್ನೆಸರಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಜೊತೆ ಮ್ಯಾನ್ ಪವರ್ ಬೇಕು. ಆ ಆಂಬ್ಯುಲೆನ್ಸ್ ಡ್ರೈವರ್ ನಿಮಗೆ ಹೇಳ್ದಲ್ಲ, ಈ ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲ, ಆಂಬ್ಯುಲೆನ್ಸ್ ಯಾರು ಟೆಕ್ನಿಷಿಯನ್ ಅದಾರೆ, ಆ ಟೆಕ್ನಿಷಿಯನ್ ಇದ್ದವರಿಗೆ ಅದು ಆಪರೇಟ್ ಮಾಡಕ್ಕೆ ಬಂದ್ ಚಾಲು ಮಾಡಕ್ ಬರಲ್ಲ ಅಂತಂದ್ರೆ ಅದು ಏನಾಯ್ತು, ಅದು ಏನ್ ಮಾಡ್ತೀನಿ? ನಾವು ತಾಲೂಕು ಹಾಸ್ಪಿಟಲ್ CSC ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ 80% ಎಲ್ಲ ಟ್ರೈನಿಂಗ್ ಆಗಿದೆ ಸರ್. ರೀಟ್ರೈನಿಂಗ್ ಎಲ್ಲ ಆಗ್ತಾ ಇದೆ ಸರ್. ನೀವು ಗವರ್ಮೆಂಟ್ ಪಾಲಿಸಿಯಲ್ಲಿ ನಾವು ಏನಿಲ್ಲ ಆಗಿ ರಿಪೋರ್ಟ್ ಮಾಡಿ ಬೇಗ ಕೊಡ್ರಿ. ಈ ನಾವು ಗವರ್ಮೆಂಟ್ ಪಾಲಿಸಿ ನಾವು ಈ ತರ ನಾವು ರಿಪೋರ್ಟ್ ಮಾಡಿದ್ರೆ ಮಾತ್ರ ಎಕ್ಸ್ಪರ್ಟ್ ಕಮಿಟಿ ಏನಾದ್ರೂ ನೀವು ರಚನೆ ಮಾಡ್ರಿ. ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡಿ ಗವರ್ಮೆಂಟ್ ಪಾಲಿಸಿಯಲ್ಲಿ ನಾವು ಏನ್ ಚೇಂಜ್ ಮಾಡಿ ನಮ್ಗೆ ನಾಳೆ ದಿವಸ ಗೈನಕಾಲಜಿಸ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಆಂಬ್ಯುಲೆನ್ಸ್ ಡ್ರೈವರ್ಸ್ ಇರ್ಬೋದು, ಡಿ ಗ್ರೂಪ್ ಇರ್ಬೋದು, ಹಾಸ್ಪಿಟಲ್ ನಮ್ದೇನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ದೇನ್ ವರ್ಕಿಂಗ್ ಕಂಡೀಷನ್ ಇದೆ 100% ಕರೆಕ್ಟ್ ಆಗಿ ಫಂಕ್ಷನ್ ಆಗುತ್ತೆ ಅಂತ ಅದು ಒಂದು ರಿಪೋರ್ಟ್ ಕೊಡ್ರಿ. ಲಾಸ್ಟ್ ಸರಿಯಲ್ಲಿ ಸೂಚಿಸಿದಂಗೆ ಒಂದು ಅವರಾದಲ್ಲಿ ಒಂದು ಪೇಷಂಟ್ ವೇಟಿಂಗ್ ಬಿಟ್ಟರೆ ಎಲ್ಲ ಕಡೆ ವೇಟಿಂಗ್ ಇಲ್ಲ ಸರ್. ಲಾಸ್ಟ್ ಸಭೆಯಲ್ಲಿ ಸೂಚಿಸಿದಂಗೆ ನಾವು 100 ಬೆಡ್ ಕೂಡ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದರೆ EBRK ನಾವು ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ನಮ್ಮ ಎಲ್ಲ ಡಯಾಲಿಸಿಸ್ ಮಷಿನ್ ಸುಮಾರು 18 ವರ್ಷ ಹಳೆದಿದ್ದಾವೆ ಸರ್. ಅದಕ್ಕಾಗಿ ನಾವು ಲಾಸ್ಟ್ ಸಭೆಯಲ್ಲಿ ನಾವು ಸೂಚಿಸಿದಂಗೆ ನಾವು ಸ್ಟೇಟಿಗೆ ಬರ್ತೀವಿ ಸರ್. ಸ್ಟೇಟಲ್ಲಿ ಅಂಡರ್ KKRD ಪರ್ಚೇಸ್ ಆಗಿದೆ ಸರ್. ಅನ್ನೋದ್ರೆ 1 ತಿಂಗಳಲ್ಲಿ ನಮಗೆ ಎಲ್ಲ ತಾಲೂಕು ಹಾಸ್ಪಿಟಲಲ್ಲಿ ಹೊಸ ಡಯಾಲಿಸಿಸ್ ಮಷಿನ್ ಬರ್ತಾವೆ ಸರ್. ನೀವು ಕಂಪ್ಲೀಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಯಾಲಿಸಿಸ್ ಆಗ್ತಾ ಇಲ್ಲ ಅಂತಂದ್ರೆ ಅವ್ರು ಅಂದ್ರೆ ಅವರು
ನಮ್ ಜನಪ್ರತಿನಿಧಿ ತನಕ ಫೋನ್ ಹಚ್ಚಕ್ಕಿಂತ ಮುಂಚೆನೆ ಅವ್ರಿಗೆ ಸಾಲ್ವ್ ಆಗಪ್ಲೆ ಒಂದು ಸಿಸ್ಟಮ್ ಮಾಡ್ಬೇಕು. ಆ ರೀತಿ ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಾದ್ರು ಮಾಡಿದೀನಿ ಸರ್? PSC ಲೆವೆಲ್ ಮಾಡಿದ್ವಿ ಸರ್. ಕೆಲವು ಸಲ ಏನಾಗುತ್ತೆ, ಡೈರೆಕ್ಟ್ ಆಗಿ ಹೈದರಾಬಾದ್ ಹೋದಾಗ ಡೈರೆಕ್ಟ್ ಎಮರ್ಜೆನ್ಸಿ ಒಂದು IV ಲೈನ್ ಹಾಕಿ ಬರ್ತಾರೆ ಸರ್. ಅಂತ ಪೇಷಂಟ್ಗೆ ನಮ್ಮ ಹತ್ರ ಟ್ರೈನ್ ನೆಫ್ರಾಲಜಿಸ್ಟ್ ಇರಲ್ಲ ಸರ್. ಒಂದೊಂದ್ಸಲ ನಾವು ಅರಿಬರಿಲಿ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬಿಟ್ಟು ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್ ಅಂತ ನಾವು ಬ್ರೀಮ್ಸ್ ಅಲ್ಲಿ ತಗೊಂಡ್ಬಿಟ್ಟು ಅವ್ರಿಗೆ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ವಿ. ಇಲ್ಲ, ಡಯಾಲಿಸಿಸ್ ಅಷ್ಟೇ ಅಲ್ಲತ್ತಿಲ್ಲ, ಇನ್ ಜನರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಾದ್ರು ಮಾಡಿದೀರಾ? ಈ ಉದಾಹರಣೆ ಸ್ವಲ್ಪ ಜನರಿಗೆ ನನ್ನ ತನಕ ಬರ್ಲಕ್ ಆಗೋದಿಲ್ಲ, MLA ಅವ್ರ ತನಕ ಹೋಗ್ಲಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೇನೆ ಆಗ್ತಾ ಇಲ್ಲ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದು ಇಂಪಾರ್ಟೆಂಟ್. ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ಅಂತಂದ್ರೆ ನಾಳೆ ದಿನ ನಾವು ಪಾಲಿಸಿ ಫಾರ್ಮ್ ಮಾಡ್ಬೋದು. ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾರ ಅನ್ನೋದು ಡೀಟೇಲ್ ನಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ನಮ್ಗೆ ಕೆಲಸ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆಯಾ? PSC ಮಟ್ಟದಿಂದ ನಮಗೆ ಡೀಟೇಲ್ ಆಗಿ ಪರ್ ಮಂತ್ ರಿಪೋರ್ಟ್ ತಗೋತೀವಿ ಸರ್. ನಮ್ಮ ಏನು ಡಯಾಲಿಸಿಸ್ ಆನ್ ಡಯಾಲಿಸಿಸ್ ಮೇಲೆ ಇದ್ದಾರೆ. ನೀವು ಒಂದು ಆನ್ಲೈನ್ ಡೇಟಾಬೇಸ್, ನೀವು ಬರೀ ಡಯಾಲಿಸಿಸ್ ಅಷ್ಟೇ ಮತ್ತೆ ಡಯಾಲಿಸಿಸ್ ಅಲ್ಲಿ ಇದ್ದೀರಾ, ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ ಜನರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವೊಂದು ಆನ್ಲೈನ್ ಒಂದು ಮೆಕ್ಯಾನಿಸಮ್ ಮಾಡ್ರಿ. ಆನ್ಲೈನ್ ಮೆಕ್ಯಾನಿಸಮ್ ನೀವು ಯಾವ ರೀತಿ ಮಾಡ್ರಿ ಅಂತಂದ್ರೆ, ಉದಾಹರಣೆ ನಾನು ಹಾಸ್ಪಿಟಲ್ ಹೋದ, ಈಗ ನಾನೇ ಜನಪ್ರತಿನಿಧಿಯಾಗಿ ನಾನು ಹಾಸ್ಪಿಟಲ್ ಹೋದ, ಈಗ ಸಾಕಷ್ಟು ಶಾಸಕರೆಲ್ಲ ಅವ್ರು ಹೋಗ್ತಾರ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರ. ವಿಸಿಟ್ ಮಾಡಿದಾಗ ಒಂದೊಂದ್ಸಲ ಅಲ್ಲಿ ಹಾಸ್ಪಿಟಲ್ ಯಾವ್ದು ಸ್ಟಾಫ್ ಇರಲ್ಲ. ಅವಾಗ ನಾವೇ ಕೂಡ ನಾವು ಎಲ್ಲೂ ಕಂಪ್ಲೇಂಟ್ ನಾವು ಆಫೀಸಿಗೆ ರಿಜಿಸ್ಟರ್ ಮಾಡ್ತಾ ಇಲ್ಲ. ನಾವು ಹೋಗ್ತೀವಿ, ಸೋಷಿಯಲ್ ಮೀಡಿಯಾ ಮೇಲೆ ಬರುತ್ತೆ, ಪೇಪರ್ ಅಲ್ಲಿ ಬರುತ್ತೆ, ಮತ್ತೆ ಅಲ್ಲಿಂದ ಮತ್ತೆ ಹೋಯ್ತು. ಇದು ನೀವೇನು ಹಾಸ್ಪಿಟಲ್ ಅಲ್ಲಿ ನೀವು ಯಾವ ರೀತಿ ನೀವು DC ಇರ್ತಾವ, ನೀವು ಸ್ವಲ್ಪ ನೀವು ಸ್ಟಡಿ ಮಾಡಿ ಒಂದು ಆನ್ಲೈನ್ ಮೆಕ್ಯಾನಿಸಮ್ ಫಾರ್ ಹಾಸ್ಪಿಟಲ್ ಕಂಪ್ಲೇಂಟ್ಸ್ ನೀವು ಒಂದು ಡೇಟಾಬೇಸ್ ರೆಡಿ ಮಾಡಿ, ನಾಳಿನ ದಿವಸ ಯಾರೇ ಪೇಷಂಟ್ ಹೋದ್ರು ಅವ್ರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಡಾಕ್ಟರ್ ಇದ್ದಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಅಲ್ಲಿ ಒಂದು ಮೆಕ್ಯಾನಿಸಮ್ ಮಾಡಿ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಆಗಕ್ಕೆ ಒಂದು ಡೇಟಾಬೇಸ್ ಮಾಡಿ. IPGS ಒಂದು ಇದೆ ಸರ್, ಪೋರ್ಟಲ್ ಇದೆ ಸರ್. ನಾವು ಯಾರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಾವು ಯಾರು ಯೂಸ್ ಮಾಡ್ತಾರೆ IPGS ಅವೇರ್ನೆಸ್ ಯಾರಿಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ IPGS ಪೋರ್ಟಲ್ ಬಗ್ಗೆ ಯಾರು ಯೂಸ್ ಮಾಡ್ತಾರೆ. ನೀವು IPGS ಯಾರಾದ್ರೂ ಯಾವ್ದಾದ್ರು ಯೂಸ್ ಮಾಡಿದ್ದೀರಿ? ಯಾರಿಗೂ ಗೊತ್ತಿಲ್ಲ. ಹಂಗೆ ಹೇಳಕ್ ಹೋಗ್ಬೇಡಿ. ನೀವು ಪ್ರಾಪರ್ಲಿ ನೀವು ಹೇಳಿ, ನೀವು ಒಂದ್ ಫಾರ್ಮ್ಯಾಟ್ ಒಂದು ಸಿಸ್ಟಮ್ ಮಾಡಿ ನಮ್ಗ ಎಲ್ಲ MLA ಅವರಿಗ, ಎಲ್ಲ MLC ಅವರಿಗ, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರ ಎಲ್ಲರಿಗೂ ಒಂದು ರಿಪೋರ್ಟ್ ಕೊಡ್ರಿ. ಈ ನಿಮ್ ಕ್ಷೇತ್ರದಲ್ಲಿ ನಾವು ಈ ತರ ನಾವು ಮಾಡಿದೀವಿ, ನೀವು ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ನಮ್ಗಾದ್ರೂ ಹೇಳ್ರಿ. ನಾವು ಎಲ್ಲ ಜನರಿಗೆ ನಾವು ಹೇಳ್ತೀವಿ, ಬ್ಯಾನರ್ ನಾವೇ ಹಚ್ತೀವಿ, ನಾವೇ ದುಡ್ಡು ಖರ್ಚು ಮಾಡಿ ನಾವೇ ಬ್ಯಾನರ್ ಹಚ್ತೀವಿ. ಅದ್ರ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೆಕ್ಯಾನಿಸಮ್ ಇರಬೇಕು. ಲಾಸ್ಟ್ ಟೈಮ್ ಸೂಚಿಸಿದಂಗೆ ನಾವು ಅನುಕೂಲ ಮಾಡಿಕೊಟ್ಟಿಲ್ಲ ಅಂದ್ರೆ ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದೆ? ಬೋತ್ 70 ಇಯರ್ಸ್ ಇದು ಟ್ರೀಟ್ಮೆಂಟ್ ಇನ್ನ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ ಜಿಯೋ ಬಂದಿಲ್ಲ ಸರ್. ಆಗಿದೆಲ್ಲ ಹೋಗ್ತಾ ಇರಲ್ಲ ಬೆಂಗಳೂರಲ್ಲಿ? ಇಲ್ಲ ಸರ್, ಇಲ್ಲ, ಇದು ಜಿಯೋ ಬಂದಿಲ್ಲ. ಬೋತ್ 70 ಇಯರ್ಸ್ ಏನು ಜಿಯೋ ಬಂದಿಲ್ಲ ಸರ್. ಜಿಯೋ ಬಂದಿದೆ ಸರ್. ಇಲ್ಲ ಸರ್, ಇಲ್ಲ ಸರ್, ಇನ್ನೂ ನಮ್ಗೆ ಬಂದಿಲ್ಲ ಸರ್. ಈಗ ಎಕ್ಸಿಸ್ಟಿಂಗ್ ಏನು ಟೋಟಲಿ ವಿ ಹ್ಯಾವ್ 17 ಹಾಸ್ಪಿಟಲ್ಸ್ ಎಂಪ್ಯಾನಲ್ಡ್ ಇದೆ ಸರ್. ಬೀದರ್ ಹೌದು ಸರ್. ಬೀದರಲ್ಲಿ 17 ಆಸ್ಪತ್ರೆ ನಾವು ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಎಂಪ್ಯಾನಲ್ಡ್ ಇದೆ. ನೀವು ಹೋಗ್ತಾ ಇದ್ದೀರಾ 17 ಹಾಸ್ಪಿಟಲ್ ಚೆಕಿಂಗ್? ಎಸ್ ಸರ್, ಹೋಗ್ತಾ ಇದೆ ಸರ್. ತಾರತಮ್ಯ ಮಾಡ್ಲತ್ತಾರ, ಹಂಗೆ ಏನ್ ಮಾಡತ್ತಾರ ಎಲ್ಲ? ಇಲ್ಲ ಸರ್. ಎನಿ ವೆದರ್ ಇಸ್ ರಿಸೀವ್ಡ್ ಎನಿ ಕಂಪ್ಲೇಂಟ್ಸ್ ಫ್ರಮ್ ಪೇಷಂಟ್ಸ್? ಮೊನ್ನೆ ಒಂದೆರಡು ಗ್ರೀವಿಯನ್ಸ್ ಆಗಿತ್ತು. ಮೊನ್ನೆ DHO ಸರ್ ಮತ್ತೆ DC ಮೇಡಮ್ ಅವರಲ್ಲಿ ಒಂದು ಇದು ಹೆಚ್ಚಿನ ಹಣ ಪಾವತಿ ಮಾಡಿಸ್ಕೊಂಡಿದ್ರು ಸರ್, ಅದನ್ನ ರಿಫಂಡ್ ಮಾಡಿಸಿದ್ವಿ ಸರ್. ನೋಟಿಸ್ ಏನ್ ಕೊಟ್ರೆ ಹಾಸ್ಪಿಟಲ್? ಕೊಟ್ಟಿದ್ವಿ ಸರ್. ಒಂದು ಆಸ್ಪತ್ರೆಗೆ ನೋಟಿಸ್ ಕೊಟ್ಟಿದ್ವಿ ಸರ್. ಯಾವ ಆಸ್ಪತ್ರೆ ಅದು ಮಲ್ಲಾರೆಡ್ಡಿ ಹೈದರಾಬಾದ್ ಹಾಸ್ಪಿಟಲ್ ಕೊಟ್ಟಿದ್ವಿ ಸರ್. ಲೋಕಲ್ ಏನಿಲ್ಲ? ಲೋಕಲ್ ಇಲ್ಲ ಸರ್. ಇಷ್ಟೊಂದು ಕಾರ್ಡಿಯಾಕ್ ಡೆತ್ಸ್ ಆಗ್ಲತ್ತಾವ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಏನಾರ ಅವೇರ್ನೆಸ್ ನೀವು ಮೀಟಿಂಗ್ಸ್ ತೊಗೊಂಡ್ರಿ ಜಿಲ್ಲೆ ನಿಮ್ಮ DHO ಆಫೀಸ್ ಯಾವ್ದ್ರ? ಎಸ್ ಸರ್, ಮೊನ್ನೆ ರೀಸೆಂಟ್ ಅಲ್ಲಿ ಒಂದು ನಮ್ಮ ಕಾರ್ಯದಲ್ಲ ಮೇಡಮ್ MLS ನಮ್ಮನ್ನು ಗೊತ್ತಾಗ್ಬೇಕಲ್ಲ. ಅದ್ರ ಬಗ್ಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಬಹಳ ಆತಂಕ ಜನರಲ್ಲಿ ಈಗ ಆಫ್ಟರ್ ಕೋವಿಡ್ ಎಲ್ಲ ಕಡೆ ಸ್ಟೇಟ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಮಾಡ್ಯಾರ ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಿಗೆ ಅವೇರ್ನೆಸ್ ಮಾಡಕ್ಕೆ. ಇಲ್ಲೊಂದು ಸಮಿತಿ ಮಾಡಿ ಏನಾದ್ರು ಮಾಡಿದ್ರೆ ಸರಿ ಇರ್ತಿತ್ತು ಅಂತ. ಹಾರ್ಟ್ ಅಟ್ಯಾಕ್ ಸಂಬಂಧ ಪೇಪರ್ ಓದ್ತೀನಿ, ಔಟ್ಕಮ್ ಬಂದಿಲ್ಲ. DC ಮೇಡಮ್ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಅದೊಂದು ಕ್ವಶನ್ ಇದೆ ಸರ್ ಅಧ್ಯಕ್ಷರೇ. ಈಗ
ಕಮಠಾಣ ಅಂಡ್ ಮೀನ್ಕೆರೆ NH ಹೌದು ಇದೆ. ಸುಮಾರು ಒಂದು ಆ ರೋಡ್ ಆಗಿ 6-7 ವರ್ಷ ಆಯ್ತು. ಕಮಠಾಣ ಅಂಡ್ ಮೀನ್ಕೆರೆಯಲ್ಲಿ ಹಿಡಿದು ಅಪ್ ಟು ಚಿಂಚೋಳಿವರೆಗೆ ಜೈನ್ ಇನ್ಫ್ರಾಸ್ಟ್ರಕ್ಚರ್ ಕಾಂಟ್ಯಾಕ್ಟ್ ಇದೆ. ಕಮಠಾಣ ಮತ್ತು ಮೀನ್ಕೆರೆ ಒಟ್ಟೆ ಸ್ಟ್ರೀಟ್ ಲೈಟ್ ಚಾಲ ಇಲ್ಲ. ಸುಮಾರು ಸಲ ನಾನು ಹೇಳಿದೆವ್ರಿ, ಮೊನ್ನೆನೂ ಕೂಡ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಎತ್ತಲಿಲ್ಲ ಆ ಸಂಬಂಧಪಟ್ಟ ಅಧಿಕಾರಿ. ಇಟ್ಸ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಯಾರಿದ್ದಾರೆ ಇನ್ನೂ ತನಕ ಶುರು ದೊಡ್ಡ ಕಮಠಾಣ 40,000 ಜನಸಂಖ್ಯೆ ಇದೆ. ಮೀನ್ಕೆರೆ ಕೂಡ NHA ಬರ್ತದೆ, NHW ಬರ್ತದೆ. KRDC ಅಲ್ಲಿ ಅವರೇ ಮೇಂಟೈನ್ ಮಾಡ್ತಾರೆ, ಅವರೇ ಅಭಿವೃದ್ಧಿ ಪಡಿಸಿರೋದು ದಟ್ ರೋಡ್. No, but that comes under NHAI ಅಲ್ವಾ? No sir, NH. No sir, it is state highway. State highway. Yes sir, improved and maintained by KRDC. Okay. ಇಲ್ಲಿಂದ ಒಂದು ಲೆಟರ್ ಹೋಗ್ಬೇಕು. ಯಾಕಂದ್ರೆ ಸುಮಾರು ಆಕ್ಸಿಡೆಂಟ್ ಆಗ್ತಾರೆ. ರಾತ್ರಿ ನೀವು 7 ಆದ ತಕ್ಷಣ ಕಮಠಾಣಲ್ಲಿ ಏನು ಕಾಣಲ್ಲ. ಫಾಸ್ಟ್ ಪೊಲೀಸ್ ಇಲಾಖೆನೇ ಏನು ಮಾಡಪ್ಲೇ ಇಲ್ಲ. ಈಗ CC ಕ್ಯಾಮ್ರಾ ಕಮಠಾಣ ನಾವು ಕೂಡ್ಲಿಕ್ಕೆ ಪಂಚಾಯತ್ ಮೊನ್ನೆ ಕೂಡ ಈಗ ಅಂಬೇಡ್ಕರ್ ಜಿಯವರ ಸರ್ಕಲ್ ಬರಲಿ ಕೆಲವು ಸ್ವಲ್ಪ ಇದು ಮಾಡಿದ್ರು, ಮತ್ತೆ ಗೊಂದಲ ಇದೆ. ಅಟ್ಲೀಸ್ಟ್ ಲೈಟ್ ಇದ್ರೆ ಏನಾಗ್ತದ, ಯಾರು ಮಾಡ್ಯಾರ ಯಾರಿಲ್ಲ ಗೊತ್ತಾಗ್ತದೆ. CC ಕ್ಯಾಮ್ರಾ ರಾತ್ರಿ ಕೂಡ ಗೊತ್ತಾಗಲ್ಲ, ಫುಲ್ ಡಾರ್ಕ್ ಇರ್ತದೆ, ಫುಲ್ ಅದು ಹೈವೇ ಅದ. ಸುಮಾರು ಸಲ ಹೇಳಿದ್ರು ಕೂಡ ಟೋಲ್ ಯಾರು ಕಟ್ಟಲ್ಲ ನೋಡಿ. ಇನ್ನು ಮುಂದೆ ಹೇಳಕ್ಕಿಚ್ಚ ಟೋಲ್ ಯಾರು ಕೊಟ್ಟಲ್ಲ. ಲೈಟ್ ಇಲ್ಲ ಅಂದ್ರೆ ಟೋಲ್ ಯಾಕೆ ಕಟ್ಟಬೇಕು ನಾವು ಜನ? ಅದಕ್ಕೆ ಸಭೆಲಿಂದ ಅದೊಂದು ಸ್ಟ್ರಿಕ್ಟ್ ಆಗಿ ಹೋಗ್ಬೇಕದು. ಸುಮಾರು 8 ಇಲ್ಲ 10 ದಿನದಲ್ಲಿ ಎಲ್ಲಾ ಸ್ಟ್ರೀಟ್ ಲೈಟ್ಗಳು ಚಾಲು ಆಗ್ಬೇಕದು. ಮತ್ತೊಂದು ಈಗ ನೀವು ನಾನು ಬಂದ ತಕ್ಷಣ